ಕೊಟ್ಟಿಲ್ಲ ಸರ್ಕಾರ. ನಾಳೆ 19ಕ್ಕೆ ಅದೇ ಹೋರಾಟ ಮಾಡ್ತಾಯಿದ್ದಾರೆ. ನೋಡೋಣ, ಅದಕ್ಕೇನಾದ್ರು ಸ್ಪಂದಿಸಿ ಏನಾದರೂ ಕೊಡ್ತಾರೆ ಏನೋ ಅಂತ ಕಾದು ನೋಡಬೇಕಾಗಿದೆ. ಈ ಹಿಂಬಾಕಿಯನ್ನು ಇಟ್ಕೊಂಡ ನಂತರ ಎಷ್ಟು ಕಷ್ಟ ಆಗ್ತದೆ ಸರ್? ನಮಗೇನು ಆಗಲಿ, ನಮಗೆ 8 ವರ್ಷದಿಂದ ಹಿಂಬಾಕಿ ಏನು 8 ವರ್ಷದಿಂದ ಆಯಿತು. ನಮಗೆ ಸರ್ಕಾರ ನಮಗೆ ಪರಿಷ್ಕರಣೆ ಮಾಡೋಕ್ಕೆ ಮಾಡ್ತೀವಿ ಅಂತ ಹೇಳೋಕ್ಕೆ ಹಿಡಿದು ಇವತ್ತು ದಿನೇ ತರಕಾರಿ ಆಗಲಿ, ಒಂದು ದಿನಸಿ ಆಗಲಿ, ದಿನೇ ಪ್ರತಿಯೊಂದು ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಾಯಿದೆ. ಹಾಗಾಗಿ ನಾವು ಏನೇ ದುಡಿದ್ರೂ ಮಕ್ಕಳು ಫೀಸ್ ಕಟ್ಟೋಕ್ಕಾಗಲಿ, ಒಂದು ಇದು ಮಾಡೋಕ್ಕಾಗಲಿ, ಯಾವುದಕ್ಕೂ ನಮಗೆ ಒಂದಕ್ಕಾದರೆ ಒಂದಕ್ಕಾಗಂಗಿಲ್ಲ. ಇಲ್ಲಿ ನೋಡಿದರೆ ಡ್ಯೂಟಿ ಮಾಡಲೇಬೇಕು ಕಂಪಲ್ಸರಿ. ಒಂದು ರಜಾ ಹಾಕಾಗಲಿ, ಒಂದು ಇದಕ್ಕಾಗಲಿ, ಏನಕ್ಕೂ ನಮಗೂ ಪ್ರತಿಯೊಂದಕ್ಕೂ ನಮಗೆ ಕಷ್ಟ. ದಿವಸ ಕಳಿಬೇಕು ಅಂದರೆ ಭಾಳ ಕಷ್ಟ. ಹಾಗಾಗಿ ದಿವಸ ಈಗ ಪ್ರತಿಯೊಂದು ಒಂದು ಹಾಲು ತರಕ್ಕೆ ಹೋಗಿ 28-30 ರೂಪಾಯಿ ಅರ್ಧ ಲೀಟ್ರು. ಹಂಗಾಗಿ ನಮಗೆ ಪ್ರತಿಯೊಂದು ನಾವು ತಿಂಗಳೆಲ್ಲ 22-25 ಡ್ಯೂಟಿ ಮಾಡಿದ್ರು ಏನು ನಮಗೆ ತಿಂಗಳೆಲ್ಲ ಕೆಲಸ ಮಾಡಿದ್ರು 25,000 ಸಿಗೋದು ಎಷ್ಟು ಹೆಚ್ಚು. ನಮಗೆ 25,000 ಸಿಗದೆ 25,000 ತಗೊಂಡು 10,000 ಬಾಡಿಗೆನೇ ಬೆಂಗಳೂರಲ್ಲಿ ಕಟ್ಟರೆ 15,000 ಮಕ್ಳು ಫೀಸ್ ಏನು, ನಮ್ಮದು ಇದೇನು, ದಿನಸಿ ಏನು, ಇದೇನು ಯಾವುದಕ್ಕೂ ಬರೋಂಗಿಲ್ಲ. 8 ವರ್ಷದಿಂದ ನಮಗೆ ಇದೇ ಥರ ಇದಾಗಿರೋದು. ಯಾಕೆ ಸರ್ ಸರ್ಕಾರ ಈ ರೀತಿ ಯಾಕೆ ಮಾಡ್ತಾ ಇದೆ? ಸರ್ಕಾರನೇ ಕೇಳಬೇಕು ಯಾಕೆ ಅಂತ. ಸರ್ಕಾರ ಈಗ ನಮಗೆ ಮಲ್ತಾಯಿ ಧೋರಣೆ ಥರ ನಮಗೆ ಏನು ಕೊಡೋದೆಲ್ಲ ಕೊಟ್ಟರೆ ನಾವು ಯಾಕೆ ಹೋರಾಟ ಮಾಡ್ತೀವಿ, ಏನು ಮಾಡಲ್ಲ. ಕೊಡದೇ ಇರೋದಕ್ಕೆ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಕೊಡೋದು ಬಿಡೋದು ಸರ್ಕಾರಕ್ಕೆ ಬೇಕು. ಅಲ್ಲ, ಸರ್ಕಾರದ ಸಂಕಷ್ಟದ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಕೈ ಹಿಡಿದಿದೆ, ನೌಕರರ ಕೈ ಹಿಡಿದಿದೆ. ನೌಕರರ ಕೈ ಹಿಡಿದ್ವಿ ನಾವು. ದಿನ ಬೆಳಗಾದರೆ ಇದೇ ಹೋರಾಟ ನಮ್ಮದು. ಆದ್ರೂ ನಾವು ಹೋರಾಟ ಗೊತ್ತಿದ್ರೂ ಸಹ ನಮಗೆ ಏನು ಸ್ಪಂದಿಸ್ತಾ ಇಲ್ಲ ಅಷ್ಟೇ. ಎಷ್ಟು ವರ್ಷಗಳಿಂದ ಸರ್ ಈ ರೀತಿ ಬೇಡಿಕೆಗಳನ್ನು ಸರ್ಕಾರಗಳು ಈಗ 20ಕ್ಕೆ ಮಾಡಬೇಕಿತ್ತು, 20ಕ್ಕೆ ಮಾಡಲಿಲ್ಲ ಸರ್ಕಾರ. ಅವರು ಹಂಗೆ ಅಂತ ಇದು ಮಾಡಿದರು. ಈಗ 24ಕ್ಕೆ ಮಾಡಬೇಕಿತ್ತು. ಇದು 2 ವರ್ಷ ಹೋಯಿತು. ಈ 26 ಬಂತು. ಇನ್ನೇನು 27ಕ್ಕೆ ಮಾಡ್ತಾರೋ 28ಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಇನ್ನೇನು ಒಂದು ಅಗ್ರಿಮೆಂಟ್ ಹೋದಂಗೆ ಆಯಿತು. ಇನ್ನೇನು 1 ವರ್ಷ ಕಳೆದ್ರೆ ನಂದು ಒಂದು ವರ್ಷ 4 ವರ್ಷಕ್ಕೆ ಒಂದು ಸಲ ನಮ್ದು ಇರೋದು ಅಗ್ರಿಮೆಂಟ್. 4 ವರ್ಷದ ಅಗ್ರಿಮೆಂಟ್ ಹೋಯ್ತು. ಯಾಕೆ ಸರ್ ನಿಮ್ಮಲ್ಲಿ ಏನು ನೌಕರರಲ್ಲಿ ಒಗ್ಗಟ್ಟಿಲ್ವಾ? ಏನು ಸರ್ ಒಗ್ಗಟ್ಟಿದ್ದೇ ಸಮಸ್ಯೆ. ಪ್ರತಿಭಟನೆ ಮಾಡ್ತೀನಿ ಅಂತಾನೆ ಯಾರೋ ಒಬ್ಬ ಬರ್ತಾನೆ, ಅವನು 10 ಜನ ಕಡ್ಕೊಂಡು ಅವನು ಹೋಯ್ತಾನೆ, ಇನ್ನೊಬ್ಬ ಬರ್ತಾನೆ ಅವನು ಹೋಯ್ತಾನೆ. ಹಾಗಾಗಿ ಒಗ್ಗಟ್ಟಿದ್ದಿದ್ರೆ ಇಷ್ಟೆಲ್ಲ ಆಯ್ತಾನೆ ಇರಲಿಲ್ಲ. ಈಗ ಇವನ್ ತಗೊಳ್ಳಿ, KEB ತಗೊಳ್ಳಿ, ಇದು ತಗೊಳ್ಳಿ, ಎಲ್ಲ ತಗೊಳ್ಳಿ, ಅವ್ರು ಸುಮ್ಮನೆ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು. ಅವ್ರು ಮಾಡೋದೇ ಬೇಡ, ಅವರು ಸುಮ್ಮನೆ ಮಾಡಿದ್ರೆ ಸಾಕು. 1 ಅವರಲ್ಲೇ ಅವ್ರದ್ದೆಲ್ಲ ಕ್ಲಿಯರ್ ಆಗುತ್ತೆ. ನಮ್ದು 1 ಅವರಲ್ಲ, 8 ವರ್ಷದಿಂದ ಮಾಡಿದ್ರು 8 ವರ್ಷಕ್ಕೆ ಯಾರು ಸ್ಪಂದನೆ ನನಗೆ. ಒಗ್ಗಟ್ಟು ಯಾವಾಗ ಆಗುತ್ತೆ ಸರ್? ಅದಕ್ಕೆ ಒಗ್ಗಟ್ಟು ಯೂನಿಯನ್ ಕೊಡಬೇಕು. ಯೂನಿಯನ್ ಮೇನು ಎಲ್ಲ ಸಂಘ ಸಂಸ್ಥೆಯಲ್ಲಿ ಯಾವ ಥರ ಯೂನಿಯನ್ ಅನ್ನೋದು ಇದೆ, ಆ ಯೂನಿಯನ್ ಥರ ನಮಗೂ ಯೂನಿಯನ್ ಕೊಡ್ತು ಅಂತಂದರೆ ಆಟೋಮೆಟಿಕ್ ನಮ್ಮದು ಬಗೆಹರಿಯುತ್ತೆ. ಯೂನಿಯನ್ ಕೊಡೋಂಗಿಲ್ಲ. 150 ಸಂಘಟನೆ ಇದ್ದಾವೆ. 4 ಜನ ನಾನು ಕಡ್ಕೊಂಡು ಹೋದ ತಕ್ಷಣ ನಂದು ಒಂದು ಸಂಘಟನೆ, ಅನಂತ ಸುಬ್ರಾವ್ ಒಂದು ಸಂಘಟನೆ ಅಂತಾರೆ, ಇನ್ನು ಇವ ಚಂದ್ರು ಒಂದು ಸಂಘಟನೆ ಅಂತಾರೆ. ಎಲ್ಲ ಬಂದವರೆಲ್ಲ ಸಂಘಟನೆ ಮಾಡ್ಕೊಂಡು ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಮೈನ್ ಬೇಕಾಗಿರೋದು ಏನೋ ನಮಗೆ ಏನು ಕೊಡೋದಿದ್ರು ಪರವಾಗಿಲ್ಲ, ಅವರು ನಮಗೆ ಚುನಾವಣೆ ಕೊಡಬೇಕು. ಚುನಾವಣೆ ಒಂದು ಕೊಡ್ತು ಕೊಡ್ತಾ ಇಲ್ಲ ಏನು ಸರ್? ಅದು ಸರ್ಕಾರ ಇನ್ನು ಚುನಾವಣೆ ಕೊಟ್ಟರೆ ಇವ್ರು ಹೇಳ್ದಂಗೆ ಕೇಳೋಕ್ಕಲ್ಲ, ಇದು ಮಾಡಲ್ಲ, ಇವರು ಹೋರಾಟ ಮಾಡೋಕ್ಕೆ ಇದು ಮಾಡ್ತಾರೆ ಹಂಗೆ ಅಂತ. ನಮಗೆ ಕೊಟ್ಟರೆ ನಾವು ಹೋರಾಟ ಯಾಕೆ ಮಾಡ್ತೀವಿ? ಸರ್ಕಾರ ನಿಮ್ಮ ಹೋರಾಟ ತಿಕ್ಕ ಕೆಲಸನೇ ಮಾಡೋದು. ಈಗ ನೀನು ಚಂದ್ರು ಹೋಯ್ತು ಅಂತಂದರೆ ಅವ್ರಿಗೆ ಕರ್ಕಬ ಅನ್ನೋದು, ಅವ್ನಿಗೆ ಹೋಯ್ತು ಅಂದರೆ ಇವ್ರಿಗೆ ಕರ್ಕಬ ಅನ್ನೋದು. ಎಲ್ಲ ಸಂಘಟನೆ 150 ಸಂಘಟನೆ ಇದ್ದಾಗ ಏನು ಮಾಡ್ತಾರೆ, ಅವ್ರು ನಮ್ಮ ಮೇಲೆ ನಿಮಗೆ ಹೇಳ್ತಾರೆ, ನಮಗೆ ಹೇಳ್ತಾರೆ. ಹಾಗಾಗಿ ಯಾವುದಕ್ಕೂ ಸ್ಪಂದನೆ ಏನೂ ಸಿಗೋಲ್ಲ. ಬಿಡಪ್ಪ, ಅವನು ಅಗ್ರಿಮೆಂಟ್ ಬೇಕು ಅಂತಾನೆ, ಇವನು ಪರಿಷ್ಕರಣೆ ಬೇಕು ಅಂತಾನೆ, ನಮ್ಗೆ ಯಾವುದು ಮಾಡೋಕ್ಕಾಗಲ್ಲ, ಎಲ್ಲ ಒಂದಾಗಿ ಬರೋಗಿ ಅಂತಾರೆ. ಇವ್ರು ಒಂದಾಗಲ್ಲ, ಬಗೆಹರಿಯಲ್ಲ. ಹೋರಾಟದಲ್ಲಿ ಹೆಂಗೆ ಸರ್ ಭಾಗವಹಿಸ್ಬೇಕು? ಏಕೆಂದರೆ ದಿವಸ ಕಷ್ಟ ಇರೋದ್ರಿಂದ ಸಮಸ್ಯೆ ಭಾಳ ಐತೆ. ಹಂಗಾಗಿ ಇವ್ರು ಕೊಟ್ಟರೆ ನಮಗೇನು ಸಮಸ್ಯೆನೇ ಇಲ್ಲ. ನೋ ವರ್ಕ್ ನೋ ಪೇ ಅಂತ ಈಗ ಆಲ್ರೆಡಿ ಅದು ಯಾವಾಗ ಬಂದ್ರೂ ಈಗ ನಾವು ಸಣ್ಣದ್ರಿಂದ ಸೇರ್ಕೊಂತಡಕ್ಕಿಂತಲೂ ಇದೇ ಬ್ರಹ್ಮಾಸ್ತ್ರ ಅದು. ಈಗ ನೋ ವರ್ಕ್ ನೋ ಪೇ, ಕೆಲಸಕ್ಕೆ ಬರಲಿಲ್ವ, ಇದು ನೀವು ನೋ ವರ್ಕ್ ನೋ ಪೇ ಅಂತಾರೆ. ಬರಲಿಲ್ವ, ಬೇಡ ಬಿಡಿ. ಸ್ಟ್ರೈಕ್ ನಾವು ಮಾಡಿದ್ವಿ ಅಂತ ನಾವು ಡ್ಯೂಟಿಗೆ ಬರಲಿಲ್ಲ ಅಂತಂದ್ರೆ ಅವತ್ತಿನ ನಮ್ಗೆ ಏನು ಕೊಡೋದೇ ಬೇಡ. ಸ್ಟ್ರೈಕ್ ಬೇಕು ಅಂತ ನಾನು ಸಂಬಳ ಜಾಸ್ತಿ ಬೇಕು ಅಂತಂದ್ರೆ ಮಾಡಲೇಬೇಕು. ಇಲ್ಲ ಅಂತಂದರೆ ಈಗ ನಮಗೆ ಸಂಬಳ ಕಟ್ ಮಾಡ್ತಾರಪ್ಪ ಅಂತಂದರೆ 8 ವರ್ಷದಿಂದನೂ ಕೆಲಸ ಮಾಡ್ತಾನೆ ಇದ್ದೀವಿ, ಇದು ಮಾಡ್ತಾನೆ ಇಲ್ಲ. ಅಟ್ಲೀಸ್ಟ್ ಒಂದು ಸಂಬಳ ಜಾಸ್ತಿ ಆದ್ರೆ ಒಂದು 5,000 7,000 ಎಷ್ಟೋ ಒಂದಿದ್ದಾರೆ, ಅಟ್ಲೀಸ್ಟ್ ಒಂದು ಮನೆ ಬಾಡಿಗೆಗಾರು ಆಗುತ್ತಲ್ಲ ಅನ್ನೋ ಒಂದು ನಮ್ಮದು ಡ್ರೈವರ್ ಕಂಡಕ್ಟರ್ ಮೆಕ್ಯಾನಿಕ್ಸ್ ಬೇಡಿಕೆ. ಸಮಸ್ಯೆಗಳು ಭಾಳ ಇದ್ದಾವೆ, ಸರ್ಕಾರ ಸಮಸ್ಯೆ ಭಾಳ ಇದ್ದಾವೆ ಬಿಡಿ. ಹೇಳ್ತಾ ಹೋದರೆ ಒಂದು ದಿವಸ ಆದರೂ ಮುಗಿಯಲ್ಲ ಸಮಸ್ಯೆನ. ಅದೇ ಈಗ ನಮಗೇನಿಲ್ಲ, ನಮ್ಗೆ ಏನು ಮಾಡ್ತಾರೋ, ಏನು ಕೊಡ್ತಾರೋ ಕೊಡಲಿ, ಅದು ಬೇರೆ ವಿಚಾರ. ಅಗ್ರಿಮೆಂಟ್ ಕೊಡ್ತಾರೋ, ಇದು ಕೊಡ್ತಾರೋ, ಏನು ಕೊಡ್ತಾರೆ ಕೊಡಲಿ, ಎಷ್ಟಾರು ಬಿಟ್ಬಿಡ್ಬೇಕು. 24 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸಲ ಏನಿದೆ ನಮ್ಮದು, ಅವ್ರು ಏನು ಕೊಡ್ತಾರೆ ಅದನ್ನು 4 ವರ್ಷಕ್ಕೆ ಒಂದು ಸಲ ಕೊಟ್ಟು ಇದು ಮಾಡಿದರೆ ನಮ್ಮ ಸಮಸ್ಯೆನೇ ಇರೋಲ್ಲ. 4 ವರ್ಷಕ್ಕೆ ಒಂದು ಸಲ ನಾವು ಸ್ಟ್ರೈಕ್ ಮಾಡ್ತಾ ಇರೋದೇ, ಅವ್ರು ಕೊಡೋಂಗಿಲ್ಲ, ನಾವು ಬಿಡೋಂಗಿಲ್ಲ.
4 ವರ್ಷ ಆಯಿತು ಅಂದರೆ ನಮಗೇನು ಸುಮ್ಮನೆ ಅಂತೂ ಯಾವ ವರ್ಷವೂ ಕೊಟ್ಟಿಲ್ಲ. ನಾವು ನೋಡ್ದಂಗೆ ಎಲ್ಲ 5 ಅಗ್ರಿಮೆಂಟ್ ನೋಡಿದ್ವಿ. 5 ಅಗ್ರಿಮೆಂಟ್ನು ಸ್ಟ್ರೈಕ್ ಮಾಡಿ ಇದು ಮಾಡಿ ಅವ್ರು ನಾವು ಸ್ಟ್ರೈಕ್ ಮಾಡೇ ತಗೋಬೇಕು ವಿನಃ ಏನು ನಿಮಗೆ 4 ವರ್ಷಕ್ಕೊಂದ್ಸಲ ಅವ್ರು ಏನು ಕೊಡು ಅಂತ ಯಾರೂ ಕೊಡೋದು. ಯಾವ ಸರ್ಕಾರನಾದ್ರು ಬರಲಿ, ನಾವು ಈ ಸರ್ಕಾರ ಆ ಸರ್ಕಾರ ಏನು ನಾವು ಮೆನ್ಷನ್ ಮಾಡೋಂಗಿಲ್ಲ. ಯಾವ ಸರ್ಕಾರ ಬಂದರೂ ನಮ್ಮ ಮಲ್ತಾಯಿ ಧೋರಣೆ ಅದು ಇದ್ದಿದ್ದೆ. ಅಂದರೆ ನೀವು ಬರೀ ಹೆಸರಿಗಷ್ಟೇ ಗೌರ್ಮೆಂಟ್ ನೌಕರಿ. ಇಲ್ಲಿ ನೌಕರಿ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಊರ ಕಡೆ ನೋಡಿದ್ರೆ BPL ಕಾರ್ಡ್ ಕೊಡಲ್ಲ, ಅಕ್ಕಿ ಕೊಡಲ್ಲ, ಏನೂ ಕೊಡಲ್ಲ. ಯಾಕೆ ನೀನು ಸರ್ಕಾರಿ ನೌಕರಪ್ಪ ನೀನು ಅಂತ. ಯಾವ ಸರ್ಕಾರಿ ನೌಕರ? ಯಾವ ಸರ್ಕಾರನೂ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಒಂದು ಕಾರ್ ಓಡಿಸಿದ್ರೆ ಕೊಡ್ತಾರೆ 50,000 ರೂಪಾಯಿ ತಿಂಗಳ ದುಡಿತಾರೆ. ನಾವಿಲ್ಲಿ ಇಷ್ಟಪ್ಪ ಬಸ್ಸು ಈ ಟ್ರಾಫಿಕ್ ಒಳಗೆ ಯಾವನು ಇಟ್ಕೊತಾನೆ, ಯಾರು ಇದು ಮಾಡ್ತಾರೆ, ಬೈಕ್ನ ತಿಳ್ಕೊತಾನೋ, ಆಟೋದವ್ರು ತಿಳ್ಕೊತಾರೆ, ಯಾರು ತಿಳ್ಕೊತಾರೆ ಅನ್ನೋದೇ ಗೊತ್ತಿಲ್ಲ. ಅಂಥವ್ರಲ್ಲಿ ಕಣ್ಣಿಟ್ಟು 2 ಮಿರರು 2 ಕಣ್ಣು 4 ಸಾಲ್ತಾ ಇಲ್ಲ. ಇನ್ನೂ ಒಂದು 2 ಮಿರರ್ ಮುದ್ದಕ್ಕೆಲ್ಲರೂ ಹಾಕ್ಯಬೇಕು ನಾವು. ಆ ಥರ ಪರಿಸ್ಥಿತಿ ಇದ್ರೂ ವೇತನ ಪರಿಷ್ಕರಣೆ ಮಾಡಲ್ಲ. ಅಷ್ಟೇ ನಮ್ಮ ಮನೆ ಬರ ಹೆಂಗೆ ಸರ್ ಹಿಂಗಾದ್ರೆ ಪರಿಸ್ಥಿತಿ. ಸರ್ಕಾರನೇ ಕೇಳಬೇಕು ಪರಿಸ್ಥಿತಿ ಹೆಂಗೆ, ನೌಕರರು ಈ ಥರ ಆಗಿದ್ದಲ್ಲ ಏನು ಅಂತ ಅವ್ರನ್ನೇ ಕೇಳಬೇಕು. ಆಗ ಅವರಾದ ಏನಾದ್ರು ಈಗ ಶಕ್ತಿ ಯೋಜನೆ ನಮಗೆ ಸರ್ಕಾರಕ್ಕೆ ಪ್ರಮುಖ ನಡೀತಿರೋದು ಈ ಶಕ್ತಿ ಯೋಜನೆ ಅಷ್ಟು ಕ್ಲಿಕ್ ಆಗಿರೋವಷ್ಟು ಯಾವ ಯೋಜನೆ ಕ್ಲಿಕ್ ಆಗಿಲ್ಲ. ಇವತ್ತು ನೀವು KEP ತೊಗೊಳ್ಳಿ, ಕರೆಂಟ್ ಬಿಲ್ ತೊಗೊಳ್ಳಿ, ಒಂದು ಇದು ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ಶಕ್ತಿ ಯೋಜನೆ ಒಂದು ಬಿಟ್ಟರೆ ಯಾವ್ದಾದ್ರು ಸಕ್ಸಸ್ ಆಗಿದೆಯಾ? ಆಗಿಲ್ಲ. ಅಂಥದ್ರಲ್ಲಿ ಈಗ ನಾವು ಕಷ್ಟಪಟ್ಟು ದುಡಿದು ಮಾಡೋದಕ್ಕಿಂತ ಶಕ್ತಿ ಯೋಜನೆ ಸಕ್ಸಸ್ ಆಗಿರೋದು. ಅದಕ್ಕೆ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಕೊಡ್ಬೋದಲ್ವ, ಅಷ್ಟೇ ನಾವು ಕೇಳೋದು. ಸರ್ಕಾರ ಯಾಕೋ ಮಾನವೀಯತೆ ಆನಂದ ಸರ್ಕಾರ ಉಂಟು, ನಮ್ದು ಏನು ನಡೆಯಲ್ಲ. ನಮಗೇನು ದಿವಸ ಬರಬೇಕು, ಡ್ಯೂಟಿ ಮಾಡಬೇಕು, ಮನೆಗೆ ಹೋಗ್ಬೇಕು, ಕೊಡೋದು ಸರ್ಕಾರ ಮನಸ್ಸು ಮಾಡಬೇಕು. ಮ್ಯಾನೇಜ್ಮೆಂಟ್ ಮಾಡಬೇಕು. ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡಿದರೆ ಎಲ್ಲ ಆಗುತ್ತೆ. ಮ್ಯಾನೇಜ್ಮೆಂಟ್ ಮಾಡಲ್ಲ, ನಮ್ಗೆ ಆಗಲ್ಲ. ನಾವೇನೇ ಒಂದು ಮಾಡ್ತಾ ಹೋಗ್ತೀವಿ ಅಂತ ಅಂದ್ರೂ ಏನೇ ಒಂದು ಫೈನ್ ಆಗಲಿ, ಒಂದು ಇದಾಗಲಿ ಮಾಡ್ತಾರೆ. ಏನು ಫೈನ್ ಮಾಡಿ ಏನು ಇದು ಮಾಡಿದ್ರೆ ಎಲ್ಲ ನಮ್ಮ ಸಂಬಳನೇ ಕಟ್ಟಾಗಲ್ಲ. ಇದಕ್ಕಾಗಿ ನೌಕರಿ ಎದುರ್ಕೊಂಡು ಬಿಡಪ್ಪ ಆರಾಮ್ ಡ್ಯೂಟಿಗೆ ಹೋಗೋಣ, ಯಾವ ಸ್ಟ್ರೈಕು ಬೇಡ, ಏನು ಬೇಡ ಅನ್ನೋ ಮಟ್ಟಕ್ಕೆ ತಂದು ಆಯಿತು. ಹಿಂಗೆ ಮತ್ತೆ ಯಾರು ಸ್ಟ್ರೈಕ್ ಮಾಡಲಿಲ್ಲ. ಯಾರು ಮಾಡಬೇಕು, ಮಾಡೋಕ್ಕೆ ಬಿಡಲ್ಲ. ಹಂಗೆ ಮಾಡ್ತೀವಿ ಅಂದರೆ ಹಿಂಗಡಿಂದ ಯಾರು ಒಬ್ಬರು ಹತ್ತಿಕ್ತಾರೆ. ನಾವು ನಮ್ಮ ಸಪೋರ್ಟ್ ಇಲ್ಲಪ್ಪ, ನಿಮ್ಗೆ ಈಗ ಕೂಡ್ತವರು ಈಗ ಸ್ಟ್ರೈಕ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ನಾವು ಚಂದ್ರ ಕಡೆ ಮಾಡಲ್ಲಪ್ಪ ಸಪೋರ್ಟು ಅಂತ. ಈಗ ಚಂದ್ರನ ಕಡೆನೂ ಸ್ಟ್ರೈಕ್ ಮಾಡ್ತೀನಿ ಅಂತ ವಾಟ್ನ ಅನ್ನೊಂದು ಕಡೆ ಇಲ್ಲಪ್ಪ ನಾವು ಕೊಡಲ್ಲಪ್ಪ, ನಮ್ಮದು ಬೆಂಬಲ ಇಲ್ಲ ಅವ್ರಿಗೆ ಅಂತ. ಯಾಕೆ ಅವ್ರವ್ರ ಪ್ರತಿಷ್ಠೆ, ನೌಕರಿ ಹಿತದೃಷ್ಟಿ ಯಾರೂ ನೋಡಲ್ಲ. ನೌಕರಿ ಹಿತದೃಷ್ಟಿ ನೋಡಿದರೆ ಎಲ್ಲ ಒಂದಾಗ್ತಾರೆ, ಎಲ್ಲ ಇದಾಗ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ನೌಕರದ್ದು ಬೇಕಾಗಿಲ್ಲ ಅವ್ರಿಗೆ. ಅವ್ರವ್ರ ಪ್ರತಿಷ್ಠೆ ಅವ್ರಿಗೆ, ನಾನು ಅವ್ರ ಜೊತೆ ಹೋದ್ರೆ ನಮಗೇನು ಸಿಗೋಲ್ಲ, ಅವ್ರ ಜೊತೆ ಹೋದ್ರೆ ನಮಗೇನು ಇದಾಗಲ್ಲ, ನಮ್ಮ ಹೆಸರು ಬರೋಲ್ಲ, ಹಂಗೆ ಅನ್ನೋದು ಎಲ್ಲರಿಗೂ. ಯೂನಿಯನ್ ಕೊಡಬೇಕು, ಯೂನಿಯನ್ ಆಗಬೇಕು. ಯಾರು ಗೆಲ್ತಾರೆ ಅವನದು 5 ವರ್ಷ ಈಗ ಹೆಂಗೆ ಅಧಿಕಾರ ಇರುತ್ತೆ ಅದೇ ಥರ ಒಂದು 5 ವರ್ಷ ಅಧಿಕಾರ ಇರುತ್ತೆ. ಅವ್ನು ಏನು ಹೇಳ್ತಾನೆ ಅದೇ ಫೈನಲ್ ಆಗುತ್ತೆ. ಇದು ಇಲ್ಲ ಅಂದರೆ ಫೈನ್ ಕೊಡಲಿಲ್ಲ ಅಂತಂದರೆ ಹಿಂಗೆ 150 ಸಂಘಟನೆ ಮಾಡ್ಕೊತಾ ಇರೋದು. ಸ್ಟ್ರೈಕು ಇದು ಮಾಡೋಲ್ಲ. ಚುನಾವಣೆ ಯಾರು ಗೆಲ್ತಾರೆ, ಯಾರು ಇದು ಮಾಡ್ತಾನೆ, ಯಾವನಾಗಿರಲಿ, ಯಾರು ಗೆಲ್ತಾರೆ ಅವ್ರು ಗೆದ್ದವ್ರಿಗೆ 5 ವರ್ಷ ಇದಿರುತ್ತೆ. ಅವ್ನು ಏನು ಹೇಳ್ತಾರೆ ಅದನ್ನು ಕೇಳಬೇಕಾಗುತ್ತೆ. ಸೋತ್ರವರು ಈಗ ಇಲ್ಲ ಅಂತಂದರೆ, ಈಗ ಸೋತ್ರ ನಾನು ಲೀಡ್ರೇ ಅಂತಾನೆ, ಅವ್ನು ನಾನು ಲೀಡ್ರೇ ಅಂತಾನೆ. ಅದು ಮೇನು ಇದಾಗಿದೆ ಅಷ್ಟೇ. ನಮ್ಮಲ್ಲಿ ಒಗ್ಗಟ್ಟಿಗೆ ಅದೇ ಇದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.